ಹನುಮಂತನು ಸುತ್ಕೊಂಡು ಒಳಗೆ ಹೋಗ್ತಾ ಇದ್ದಾನೆ. ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಎಲ್ಲ ಭವನವನ್ನು, ಎಲ್ಲ ಬೇರೆ ಬೇರೆ ರೀತಿ ಮನೆಗಳನ್ನು ನೋಡ್ದ. ಎಷ್ಟೊತ್ತಾದರೂ ರಾಜಭವನ ಇಲ್ಲಿ ಸಿಕ್ತು ಬಿಡ್ತು. ಕಾಣಿಸ್ತಿದೆ ದೂರದಿಂದ, ಆದರೆ ತುಂಬ ದೂರ ಇದ್ದಂಗಿದೆ. ಸಿಕ್ಕಿತು. ರಾಜಭವನ ನೋಡ್ದ. ಆಹಾ, ಇಷ್ಟೊತ್ತಿಗೆ ತಲುಪದನಲ್ಲ ಅಂದ್ಕೊಂಡ. ಆದರೆ ಏನೋ ಒಳಗೆ ಹೋಗ್ಬೋದಲ್ಲ, ಬೇರೆಯವ್ರ ಮನೆಗಳ ಥರ ಅಂದ್ಕೊಂಡ್ಬಿಟ್ಟು ಇದು ಸಾಮಾನ್ಯವಾಗಿರ್ತಕ್ಕಂಥ ರಾಜಭವನ ಆಗಿರಲಿಲ್ಲ. ಅದೊಂದು ಚಿಕ್ಕ ಊರಾಗಿತ್ತು, ಒಂದು ದೊಡ್ಡ ಹಳ್ಳಿ ಆಗಿತ್ತದು. ಅದರ ಸುತ್ತ ಇನ್ನೊಂದು ಕಂದಕ ಇತ್ತು. ಏನು ಅಷ್ಟು ಸುಲಭದಲ್ಲಿ ಒಳಗೆ ಹೋಗೋಕ್ಕಾಗಲ್ಲ. ಹಾರಿ ಹೋಗೋಕ್ಕೂ ಆಗಲ್ಲ, ತೆವಳ್ಕೊಂಡು ಹೋಗೋಕ್ಕೂ ಆಗಲ್ಲ, ಹೊಳದ ರೀತಿಯಲ್ಲಿ ಒಳಗೆ ಹೋಗೋಕ್ಕಾಗಲ್ಲ, ಭೂಮಿಯನ್ನು ಕೊರೆದು ಒಳಗೆ ಹೋಗೋಕ್ಕಾಗಲ್ಲ. ಅಲ್ಲೂ ಕೂಡ ಕಾವಲು. ಪಾತಾಳ ಲೋಕ ಇದ್ದಾಗ ಅಲ್ಲೂ ಇದ್ದಾರೆ ಜನ, ಅಂದರೆ ಹೊತ್ಕೊಂಡಿದ್ದಾರೆ ಕೆಳಗಡೆ. ಅದರ ಸುತ್ತು ಇನ್ನೊಂದು ಕಂದಕ ಇತ್ತು, ಪ್ರಾಕಾರ ಇತ್ತು. ನೋಡೋದಕ್ಕೆ ಒಂದು ಗುಡ್ಡದ ಸುತ್ತಲೂ ಪ್ರಾಕಾರವನ್ನು ಕಟ್ಟಿದಂತೆ ಇತ್ತು. ಆ ಗುಡ್ಡದ ಮೇಲೆ ನೂರಾರು ಭವ್ಯವಾದ ಭವನಗಳಿದ್ದು. ಅದು ದೊಡ್ಡ ಒಂದು ಬೆಟ್ಟ ಇದ್ದಂಗೆ, ಒಂದು ಗುಡ್ಡ. ಬೆಟ್ಟ ಗುಡ್ಡ ಅಂದರೆ ಬೇರೆ ಬೇರೆ ರೀತಿ ನಾವು ಅನ್ಕೋತೀವಿ. ಆದರೆ ಇಲ್ಲಿ ಈ ಗುಡ್ಡವೇ ಒಂದು ಬೆಟ್ಟ, ದೊಡ್ಡ ಬೆಟ್ಟವಾಗಿತ್ತು. ಒಂದು ದೊಡ್ಡ ಹಳ್ಳಿ. ನೀವೊಂದು ಚಾಮುಂಡಿ ಬೆಟ್ಟ ಅಂತೀವಿ, ತೆಲುಗಿನಲ್ಲಿ ಕೊಂಡ ಅಂತೀವಿ ನಾವು. ಹಾಗೆ ಬೆಟ್ಟ, ಚಾಮುಂಡಿ ಬೆಟ್ಟ ನೋಡಿದ್ದೀರಲ್ಲ ನೀವು. ಅಂಥ ಚಾಮುಂಡಿ ಬೆಟ್ಟದ ಆಕಾರವಾಗಿರುವಂಥ ಭವನ. ಒಂದು ಭವನ ಅಲ್ರಿ, ಅದರೊಳಗೆ ಸಿಕ್ಕಾಬಟ್ಟೆ ಭವನಗಳು. ಭವನದ ವೃತ್ತ ಬೇರೆ, ಭವನಕ್ಕೆ ಒಂದು ವೃತ್ತ. ಇಲ್ಲಿ ರಾಜಭವನದ ಸುತ್ತ ಇನ್ನೊಂದು ಭವನಗಳ ವೃತ್ತ. ಭವನಗಳೇ ವೃತ್ತ. ಹೀಗೆ ಎಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ರಾವಣ ಆ ಮನೇಲಿ ಮಲಗಿದಾನ, ಈ ಮನೇಲಿ ಮಲಗಿದಾನ, ಎಲ್ಲಿದ್ದಾನೆ ಗೊತ್ತಿಲ್ಲ. ಇಲ್ಲ ಅವನ ಕಾಲು ಕಾಣಿಸುತ್ತೆ, ಅಲ್ಲವನು ಮೂತಿ ಕಾಣಿಸುತ್ತೆ, ಇಲ್ಲವನ ಕಾಲು ಕಾಣಿಸುತ್ತೆ. ಅವನೇನು ಮಲಗಿದಾನ, ಅಲ್ಲ ರಾಕ್ಷಸಾಕಾರವಾಗಿ ಆವರಿಸ್ಕೊಂಡಿದ್ದಾನ ಗೊತ್ತಾಗ್ತಿಲ್ಲ. ಏನಿದು? ಅಲ್ಲೆಲ್ಲೋ ಅಡುಗೆ ಮಾಡ್ತಾರೆ, ಇಲ್ಲೆಲ್ಲೋ ವಾಸನೆ ಬರುತ್ತೆ. ಏನು ಮಾಯೆ ಇದು? ವಾಸನೆ ಬರೋದು ಇಲ್ಲಿ, ಅಡುಗೆ ಮಾಡೋದಲ್ಲಿ. ಅಲ್ಲೆಲ್ಲೋ ಒಗ್ಗರಣೆ ಹಾಕಿದ್ರೆ ಇಲ್ಲಿ ಘಾಟ್ ಬರ್ತದೆ ಎಷ್ಟೋ ಇನ್ನೊಂದು ಭವನದಲ್ಲಿ. ಏನು ಮಾಯೆ ಇದು? ಈ ಮಾಯೆಗೊಂದು ಲೆಕ್ಕ ಬೇಡವಾ? ಮಾಯೆ ಇಷ್ಟೊಂದು ವಿವರಣೆ ಇರ್ತಕ್ಕಂಥ ಒಂದು ಮಾಯೆ ಆಗಕ್ಕೆ ಸಾಧ್ಯತೆ ಇದೆಯಾ? ಅಲ್ರಿ ಬಿಡ್ರಿ, ವಿವರಣೆ ಮಾಡೋದು ತುಂಬ ಸುಲಭ. ಕಾರ್ಯಗತ ಇದ್ದರೆ ತಾನೇ ವಿವರಣೆ ಬರುತ್ತೆ. ಇಲ್ಲದ್ರೆ ಅಂಥ ವಿವರಣೆ, ಕಾಲ್ಪನಿಕವಾದಂಥ ವಿವರಣೆ ಬಂತು ಅಂದರೆ ಆ ಕಾಲ್ಪನಿಕಗೆ ನಿಜವಾದಂಥದ್ದು ಆ ಆತ್ಮಕ್ಕೆ ಗೊತ್ತಿದ್ರೇ ಬರೋದು, ಇದರಲ್ಲಿ ಬರಲ್ಲ ವಿವರಣೆ. ಕವಿಗಳ ಹೃದಯದಲ್ಲಿ ಬರುವಂಥ ಒಂದೊಂದು ಪದವೂ ಕೂಡ ಪ್ರಚೋದಯಾತು, ಒಳಗಿಂದ ಹುಟ್ಟಿ ಒಳಗೆ ಯಾರು? ಒಳಗಿರ್ತಕ್ಕಂಥ ಪ್ರಚೋದಯ, ಒಳಗೆ ಉಂಟು ಮಾಡ್ತಕ್ಕಂಥ ಒಂದು ಭಾವನೆಗಳನ್ನು ಉಂಟು ಮಾಡ್ತಕ್ಕಂಥ ಒಂದು ಅಗ್ನಿಯ ಕುಂಡವು ಯಾರ್ದದು? ಚಿದಗ್ನಿಗೊಂಡ ಯಾರ್ದದು? ಒಳಗಿರ್ತಕ್ಕಂಥದ್ದು ಅಗ್ನಿ, ಪ್ರೇರೇಪಣೆ. ನಾವಂತೀವಿ ರವಿ ಕಾಣದೇ ಇರತಕ್ಕಂಥದ್ದು ಕವಿ ಕಂಡ, ಸೂರ್ಯನೇ ನೋಡದೇ ಇರತಕ್ಕಂಥದ್ದು ಕವಿ ನೋಡಿದ್ದಾನಂತೆ. ಅಂಥ ವರ್ಣನೆ ಇದೆ ಕವಿಗಳಲ್ಲಿ. ಅವರು ಮಾಡ್ರನ್ ಕವಿಗಳಾಗಿರಲಿ, ಪುರಾತನ ಕವಿಗಳಾಗಿರಲಿ, ಅವರೆಲ್ಲರಿಗೂ ಒಂದು ನಮಸ್ಕಾರ. ಆ ಕವಿತ್ವ ಸಾಧಾರಣ ಅಲ್ಲ. ನಾವು ಸುಮ್ಮನೆ ಹಾಕಿ ತೆಗಿಬಾರ್ದು. ಒಂದು ಕವಿತ್ವ ಮಾಡ್ಕೊಂಬಂದಿದ್ದೀನಿ ಸ್ವಾಮೀಜಿ ಅಂದರೆ ಅಷ್ಟು ತೆಗೆದು ಬಿಸಾಕಬಾರ್ದು. ಅದನ್ನು ನೋಡಿ ಕಣ್ಣುಗೊತ್ಕೊಂಡು ಓದೋಕ್ಕೆ ಸಮಯ ಇಲ್ಲಪ್ಪ ಆಮೇಲೆ ಓದ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ಅದನ್ನು ಅಳ್ಳಗಳಿಬಾರ್ದು. ಅದೊಂದು ಪುಷ್ಪ, ಅದೊಂದು ಭಕ್ತಿ. ಹಾಗೆ ನಾನಿವತ್ತಿನ ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ರ ಅಂತ ಅನ್ಬೋದು. ಪ್ರಚೋದಯಾತ್, ಒಳಗೆ ಬರ್ತಾ ಇದ್ದಾನೆ ನಿಂದ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಸ್ವಾಮಿ ಹೆಂಗೆ ಕಂಡಿರ್ಬೋದು ಅವನು, ಅದು ಹೆಂಗಿರ್ಬೋದು? ಜೈ ಗುರುದತ್ತ, ತಿಳ್ಕೊಳ್ಳೋಣ.